ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೀವ್ರಗೊಂಡ ಹಿನ್ನೆಲೆ ಅಮೆರಿಕ ಜೊತೆ ಇರಾನ್ ಮಾತುಕತೆ ನಡೆಸಲು ಒಪ್ಪಿಕೊಂಡಿದೆ. ಟ್ರಂಪ್ ಜೊತೆ ಮಾತುಕತೆಗೆ ಮುಜ್ತಬಾ ಖಮೇನಿ ಒಪ್ಪಿಗೆ ನೀಡಿದ್ದಾರೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧ ಶಮನಗೊಳಿಸಲು ಯತ್ನಿಸಲಾಗಿದ್ದು, ಟ್ರಂಪ್ ಷರತ್ತುಗಳಿಗೆ ಖಮೇನಿ ಒಪ್ತಾರಾ ಅಂತ ಕಾದು ನೋಡಬೇಕಿದೆ. ಈಗಾಗಲೇ ಒಂದು ಹಂತದಲ್ಲಿ ಅಧಿಕಾರಿಗಳ ಜೊತೆ ವೈಟ್ ಹೌಸ್ ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ. ಈಗ ಟ್ರಂಪ್ ಹಾಗೂ ಖಮೇನಿ ನೇರವಾಗಿ ಮಾತುಕತೆ ನಡೆಸಲಿದ್ದು, ಮಾತುಕತೆ ವೇಳೆ ಯುದ್ಧ ನಿಲ್ಲಿಸುವ ಬಗ್ಗೆ ಒಪ್ಪಂದ ಆಗುವ ಸಾಧ್ಯತೆ ಇದೆ. ಇನ್ನು ಟ್ರಂಪ್ ಜೊತೆ ಮುಜ್ತಬಾ ಖಮೇನಿ ಮಾತುಕತೆಗೆ ಓಕೆ ಅನ್ನೋ ಮೊದಲು ಇರಾನ್ನ ತೈಲ ಘಟಕಗಳ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಮಾಡಿದೆ. ಇಸ್ಫಹಾನ್ ಮತ್ತು ಕೋರಮ್ ಶಹರ್ ತೈಲ ಘಟಕವನ್ನು ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಅಮೆರಿಕ ನೆಲೆಗಳನ್ನೇ ಗುರಿಯಾಗಿಸಿ ಇರಾನ್ ದಾಳಿ ಮಾಡ್ತಾ ಇದ್ದು, ಬಹ್ರೇನ್ನಲ್ಲಿರುವಂತಹ ಅಮೆರಿಕದ ಅಮೆಜಾನ್ ವೆಬ್ ಸರ್ವಿಸ್ ಮೇಲೆ ಡ್ರೋನ್ ದಾಳಿ ನಡೆಸಲಾಗಿದೆ. ಅಮೆರಿಕದ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ನಡೆಸ್ತಾ ಇದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಐಆರ್ಜಿಸಿ ಅಮೆರಿಕದ ಇಂಧನ ಟ್ಯಾಂಕರ್ ಮೇಲೆ ದಾಳಿಯಾಗಿದ್ದು, ದಾಳಿಯ ತೀವ್ರತೆಗೆ ಟ್ಯಾಂಕರ್ ಸಮುದ್ರ ಮಧ್ಯದಲ್ಲೇ ನಾಶವಾಗಿದೆ. ಸದ್ಯ ಈ ವಿಡಿಯೋವನ್ನು ಐಆರ್ಜಿಸಿ ಬಿಡುಗಡೆ ಮಾಡಿದೆ. ಇನ್ನು ಅಮೆರಿಕ ನೌಕಾಪಡೆಗೆ ಸೇರಿದ ಇಂಧನ ಟ್ಯಾಂಕರ್ ಇದಾಗಿತ್ತು ಎನ್ನಲಾಗಿದೆ. ಸದ್ಯ ಯುದ್ಧದ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇತ್ತ ಕುವೈತ್ ಮೇಲೆ ಇರಾನ್ ಪದೇ ಪದೇ ದಾಳಿ ನಡೆಸ್ತಾ ಇದೆ. ಕುವೈತ್ ಗುರಿಯಾಗಿಸಿ ಇರಾನ್ ದಾಳಿ ಮುಂದುವರೆಸಿದೆ. ಕುವೈತ್ನಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ದಾಳಿ ನಡೀತಾ ಇದೆ. ಇನ್ನು ದಾಳಿಯಿಂದಾಗಿ ಕುವೈತ್ನಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಇನ್ನೊಂದು ಕಡೆ ಇರಾನ್ನ ಡ್ರೋನ್ ಹಾಗೂ ಕ್ಷಿಪಣಿಗಳನ್ನು ಕುವೈತ್ ಹೊಡೆದುರುಳಿಸಿದೆ. ಟೆಲ್ ಅವೀವ್ ಮೇಲೆ ಇರಾನ್ ದಾಳಿ ನಡೆಸಿದ್ದು, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಸ್ರೇಲ್ ಮೇಲೆ ಇರಾನ್ ಪ್ರಯೋಗಿಸಿದೆ. ಟೆಲ್ ಅವೀವ್ ಗುರಿಯಾಗಿಸಿ ದಾಳಿ ನಡೆಸಿದೆ. ಇನ್ನು ಇರಾನ್ ದಾಳಿಯಿಂದ ಕನಿಷ್ಠ 75 ಇಸ್ರೇಲಿ ಸೈನಿಕರು ಸಾವನ್ನಪ್ಪಿದ್ದು, 150ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ. ಇನ್ನು ಇಸ್ರೇಲ್ನ ಜೆರುಸಲೆಂ ಮೇಲೂ ಇರಾನ್ ದಾಳಿ ನಡೆಸಿದೆ. ಬೃಹತ್ ಕಟ್ಟಡದ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ದಾಳಿ ನಡೆಸಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಭೀಕರ ಯುದ್ಧ ಹಿನ್ನೆಲೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆ ನಡೆಸಿದ್ದಾರೆ. ಭಾರತದ ರಕ್ಷಣಾ ವ್ಯವಸ್ಥೆ ಬಗ್ಗೆ ಸಭೆ ಮಾಡಲಾಗ್ತಾ ಇದ್ದು, ಸಭೆಯಲ್ಲಿ ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್, 3 ಸೇನೆಗಳ ಮುಖ್ಯಸ್ಥರು, ಡಿಆರ್ಡಿಒ ಅಧ್ಯಕ್ಷ ಡಾಕ್ಟರ್ ಸಮೀರ್ ಕಾಮತ್ ಹಾಗೆಯೇ ಇತರರು ಭಾಗಿಯಾಗಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಹಾಗೂ ಅದರ ಪರಿಣಾಮಗಳ ಬಗ್ಗೆ ಕೆಲ ಹೊತ್ತಲ್ಲೇ ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ಯುದ್ಧದಿಂದ ಭಾರತದಲ್ಲಿ ಹಲವು ಸಮಸ್ಯೆಗಳು ಎದುರಾಗಿದ್ದು, ಅವುಗಳನ್ನು ನಿವಾರಿಸಲು ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಈ ಬಗ್ಗೆ ಪ್ರಧಾನಿ ಮೋದಿ ರಾಜ್ಯಸಭೆಯಲ್ಲಿ ಮಾತನಾಡಲಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ತೈಲ ಬೆಲೆಯಲ್ಲಿ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಹರ್ಮುಜ್ ಜಲಸಂಧಿ ಬಂದಾಗಿರೋ ಕಾರಣ ತೈಲ ಬೆಲೆಯಲ್ಲಿ ಶೇಕಡಾ 4% ಏರಿಕೆಯಾಗಲಿದ್ದು, ಭಾರತದಲ್ಲೂ ತೈಲ ಬೆಲೆ ಏರಿಕೆಯ ಬಿಸಿ ತಟ್ಟುವ ಸಾಧ್ಯತೆ ಇದೆ. ಗುಡ್ ನ್ಯೂಸ್ ಸಿಕ್ಕಿದೆ. ಚಿನ್ನದ ಬೆಲೆಯಲ್ಲಿ ಭಾರೀ ಇಳಿಕೆ ಕಾಣ್ತಾ ಇದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 12,865 ಆಗಿದ್ದು, 10 ಗ್ರಾಂಗೆ 1,28,650 ರೂಪಾಯಿ ಆಗಿದೆ. ಇನ್ನು ಬೆಳ್ಳಿ ಬೆಲೆ ಇವತ್ತು 1 ಕೆಜಿ ಮೇಲೆ 5,000 ಏರಿಕೆಯಾಗಿದ್ದು, ನಿನ್ನೆ 2,30,000 ಇತ್ತು. ಇವತ್ತು 5,000ಕ್ಕೆ ಏರಿಕೆ ಕಂಡಿದೆ. ಸದ್ಯ ಚಿನ್ನದ ಬೆಲೆ ಕಡಿಮೆ ಆಗ್ತಾ ಇರುವ ಹಿನ್ನೆಲೆ ಚಿನ್ನ ಕೊಳ್ಳಲು ಅಂಗಡಿಗಳಿಗೆ ಜನ ಮುಗಿಬೀಳುತ್ತಿದ್ದಾರೆ. ಇನ್ನು ಮೈಸೂರಿನಲ್ಲೂ ಚಿನ್ನದ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ಒಂದು ವಾರದ ಮಧ್ಯೆಯೇ ಚಿನ್ನದ ಬೆಲೆ ಇಳಿಕೆ ಆಗ್ತಿರೋದ್ರಿಂದ ಚಿನ್ನವನ್ನ ಕೊಳ್ಳಲು ಜನರು ಚಿನ್ನದ ಅಂಗಡಿಗಳಿಗೆ ಲಗ್ಗೆ ಇಡ್ತಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದಾಗಿ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಪರದಾಡುವಂತಾಗಿದೆ. ಬೆಳಗಾವಿಯ ಹಲವು ಪೆಟ್ರೋಲ್ ಪಂಪ್ ಮುಂಭಾಗದಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಬೆಳಗಾವಿಯ ಅಜಂ ನಗರದ ಭಾರತ ಪೆಟ್ರೋಲ್ ಪಂಪ್ ಬಂದ್ ಮಾಡಲಾಗಿದೆ. 2 ದಿನದಿಂದ ದೇಸೂರ ಡಿಪೋದಲ್ಲಿ ಕೇಳಿದ್ರು ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಯುದ್ಧದ ಎಫೆಕ್ಟ್ನಿಂದ ನಮ್ಮಲ್ಲಿ ಪೆಟ್ರೋಲ್ ಸಿಗ್ತಿಲ್ಲ, ಡಿಪೋದಲ್ಲಿ ಪೆಟ್ರೋಲ್ ಡೀಸೆಲ್ ಸಪ್ಲೈ ಇಲ್ಲ, ಸ್ಟಾಕ್ ಬಂದಿಲ್ಲ ಅಂತ ಮುಖ್ಯ ಸಪ್ಲೈಯರ್ ಹೇಳ್ತಿದ್ದಾರೆ. ಜನರಿಗೆ ಸ್ಟಾಕ್ ಇಲ್ಲ ಅಂತ ಉತ್ತರ ಕೊಟ್ಟು ಸಾಕಾಗಿದೆ ಅಂತ ಪಂಪ್ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ನಗರದ ರಾಮದೇವ್ ಹೋಟೆಲ್ ಬಳಿಯ ಶೆಲ್ ಪೆಟ್ರೋಲ್ ಬಂಕ್ ಬಳಿ ಪೆಟ್ರೋಲ್ಗಾಗಿ ಯುವಕರು ಹೊಡೆದಾಡಿಕೊಂಡಿದ್ದಾರೆ. ಪೆಟ್ರೋಲ್ ವಿಚಾರಕ್ಕೆ ಗಲಾಟೆ ಆಗಿದ್ದು, ಯುವಕರ ಜಗಳ ಬಿಡಿಸಲು ಜನ ಹರಸಾಹಸ ಪಟ್ಟಿದ್ದಾರೆ. ಇನ್ನು ಪೆಟ್ರೋಲ್ ಸಿಗಲ್ಲ ಅನ್ನುವ ವದಂತಿ ಹಿನ್ನೆಲೆ ಚಿಕ್ಕೋಡಿಯಲ್ಲೂ ಕೂಡ ಬಹುತೇಕ ಪೆಟ್ರೋಲ್ ಬಂಕ್ಗಳು ಫುಲ್ ರಶ್ ಆಗಿವೆ. ಸಾವಿರಾರು ಸಂಖ್ಯೆಯಲ್ಲಿ ಬಂಕ್ಗಳ ಮುಂದೆ ಜನ ಪೆಟ್ರೋಲ್ಗಾಗಿ ಕ್ಯೂ ನಿಂತಿದ್ದಾರೆ. ಇಸ್ರೇಲ್ ಇರಾನ್ ನಡುವಿನ ಯುದ್ಧದ ಎಫೆಕ್ಟ್ ಈಗ ರಸ್ತೆ ಗುಂಡಿ ಮುಚ್ಚೋಕಾಗದ ಸ್ಥಿತಿ ಬಂದಿದೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚಲು
ಬಿಟುಮಿನ್ ಕೊರತೆ ಉಂಟಾಗಿದೆ. ಡಾಂಬರೀಕರಣಕ್ಕೆ ಬಳಸುವ ಮಿಶ್ರಣ ಬಿಟುಮಿನ್ ಕೊಲ್ಲಿ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತೆ. ಆದರೆ ಯುದ್ಧದಿಂದಾಗಿ ಆಮದು ಬಂದ್ ಆಗಿದೆ. ಹೀಗಾಗಿ ಕಚ್ಚಾ ತೈಲ ಸಂಸ್ಕರಣೆ ಬಳಿಕ ಬಿಟುಮಿನ್ ಸಿಗಲಿದೆ. ಡಾಂಬರೀಕರಣಕ್ಕೆ 60% ಬಿಟುಮಿನ್ ಬಳಕೆ ಆಗುತ್ತೆ. ಈಗ ಯುದ್ಧದಿಂದಾಗಿ 1 ಟನ್ ಬಿಟುಮಿನ್ 40,000ದಿಂದ 60,000ಕ್ಕೆ ಏರಿಕೆಯಾಗಿದೆ. ಹೀಗಾಗಿ ನಗರದಲ್ಲಿ ಅರ್ಧಕ್ಕರ್ಧ ರಸ್ತೆಗೊಂಡು ಮುಚ್ಚುವ ಕೆಲಸವೇ ಸ್ಥಗಿತವಾಗಿದೆ. ಈಗ ಸದ್ಯಕ್ಕೆ ಬಿಕಾಸ್ ಆಫ್ ದ ವಾರ್ ದರ್ ಇಸ್ ಸಮ್ ಇಶ್ಯೂಸ್ ಬಿಂಗ್ ರೇಸ್ ಬೈ ದ ಕಾಂಟ್ರಾಕ್ಟರ್. ನಾಟ್ ಕೊರತೆ ಆ್ಯಸ್ ಮಚ್ ಆ್ಯಸ್ ದಟ್ ಪ್ರೈಸಸ್ ಸ್ವಲ್ಪ ಎಸ್ಕಲೇಟ್ ಆಗಲಿಕ್ಕೆ ಚಾನ್ಸಸ್ ಇವೆ ಅಂತ ಹೇಳ್ತಾ ಇದ್ರು. ನಾವು ಸ್ವಲ್ಪ ಮಾಹಿತಿ ಪಡ್ಕೊಂಡು ವಿ ವಿಲ್ ಟೇಕ್ ಅ ಡಿಸಿಷನ್ ಆ್ಯಂಡ್ ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ಗವರ್ಮೆಂಟ್. ಇಲ್ಲ, ಈಗ ಬಿಟುಮಿನ್ ಈಗ ಬರ್ತಾ ಇಲ್ಲ ಬಿಕಾಸ್ ಸಮ್ ಲೊಕೇಶನ್ಸ್ ದೇ ಆರ್ ಇಂಪೋರ್ಟಿಂಗ್ ಬಿಟುಮಿನ್. ಅದಕ್ಕೆ ಸ್ವಲ್ಪ ಪ್ರೈಸ್ ಇನ್ಕ್ರೀಸ್ ಆಗಿದೆ ಫ್ರಮ್ ವಾಟ್ ಇಟ್ ವಾಸ್ ಇನ್ ಫಸ್ಟ್ ಮಾರ್ಚ್ ವಿಚ್ ವಾಸ್ ಅದು ಹೇಳ್ತಾ ಇದ್ದಾರೆ. ನಾವು ಅದರ ಡೀಟೇಲ್ಸ್ ಪಡ್ಕೊಳ್ತಿದ್ದೀವಿ. ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಭಾವ ಹಿನ್ನೆಲೆ ಗ್ಯಾಸ್ಗಾಗಿ ಹೋಟೆಲ್ ಮಾಲೀಕರು ಗ್ರಾಹಕರಿಗೆ ಬಿರಿಯಾನಿ ಆಫರ್ ಕೊಟ್ಟಿದ್ದಾರೆ. ತಮಿಳುನಾಡಿನ ಹೊಸೂರು ಬಳಿಯ ಈರೋಡ್ ಎಂಐಇಸ್ ಮೆಸ್ನಿಂದ ಬಿರಿಯಾನಿ ಆಫರ್ ಕೊಡಲಾಗಿದೆ. 1 ಸಿಲಿಂಡರ್ ಕೊಟ್ಟರೆ 1 ತಿಂಗಳು ಪ್ರತಿದಿನ 1 ಬಿರಿಯಾನಿ ನೀಡೋದಾಗಿ ಪೋಸ್ಟ್ ಹಾಕಿದ್ದಾರೆ. 2 ಸಿಲಿಂಡರ್ ಕೊಟ್ಟರೆ ಪ್ರತಿದಿನ 2 ಬಿರಿಯಾನಿ ನೀಡೋದಾಗಿ ಭರವಸೆ ನೀಡಿದ್ದಾರೆ. ಸದ್ಯ ಹೋಟೆಲ್ ಮಾಲೀಕ ಹಾಕಿರುವ ಪೋಸ್ಟ್ ಈಗ ಸಖತ್ ವೈರಲ್ ಆಗ್ತಾ ಇದೆ. ಅನ್ಯ ಧರ್ಮಕ್ಕೆ ಮತಾಂತರ ಆಗೋ ದಲಿತರಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಅನ್ಯ ಧರ್ಮಕ್ಕೆ ಏನಾದರೂ ಮತಾಂತರವಾದರೆ ಅಂತವರಿಗೆ SC ST ಕೋಟಾದಡಿ ಮೀಸಲಾತಿ ಸಿಗಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ನ್ಯಾಯಮೂರ್ತಿ PK ಮಿಶ್ರಾ ಅಂಜಾರಿ ಅವರಿದ್ದ ಪೀಠ ಆದೇಶ ಹೊರಡಿಸಿದ್ದು ಮತಾಂತರ ಆದವರಿಗೆ ಮೀಸಲಾತಿ SC ಸಮುದಾಯದ ಸೌಲಭ್ಯ ಸಿಗಲ್ಲ ಅಂತ ಹೇಳಿದೆ. ಆದರೆ ಬೌದ್ಧ, ಜೈನ್, ಸಿಖ್ ಸಮುದಾಯಕ್ಕೆ ಮತಾಂತರವಾದರೆ ಈ ಆದೇಶ ಅನ್ವಯ ಆಗಲ್ಲ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈಯಿಂದ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಿಕ್ಕಿ ರೈ ಪರ ವಕೀಲ ಕೊಟ್ಟ ಹೇಳಿಕೆಗೆ ಬೆಂಗಳೂರು ಪೊಲೀಸರು ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ಬೇಲ್ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ರಿಕ್ಕಿ ರೈ ಪರ ವಕೀಲ ನಾರಾಯಣಸ್ವಾಮಿ, ಕಾರ್ ಡ್ರಿಫ್ಟಿಂಗ್ ಮಾಡಿದ್ದ ರಸ್ತೆ ಇತ್ತೀಚೆಗೆ ಸರಿ ಮಾಡಿದ್ದಾರೆ, ಬ್ರೇಕ್ ಹೊಡೆದಾಗ ಸ್ಕಿಡ್ ಆಗಿದೆ, ಆದರೂ ಚಾಲಕ ಸೃಜನಶೀಲತೆಗೆ ಮೆಚ್ಚಬೇಕು ಅಂದಿದ್ರು. ಇದಕ್ಕೆ ಟಾಂಗ್ ಕೊಟ್ಟಿರೋ ಬೆಂಗಳೂರು ಸಂಚಾರ ಪೊಲೀಸರು, ಸಂಚಾರ ಸಿಗ್ನಲ್ಗಳು ನಿಮ್ಮ ಸಾಹಸ ಪ್ರದರ್ಶನದ ವೇದಿಕೆಗಳಲ್ಲ, ಸಿಗ್ನಲ್ಗಳನ್ನ ಸಂಚಾರವನ್ನು ನಿಯಂತ್ರಿಸಲು ನಿರ್ಮಿಸಲಾಗಿದೆಯೇ ಹೊರತು ನಿಮ್ಮ ಸೃಜನಶೀಲತೆಯನ್ನ ಪ್ರದರ್ಶಿಸೋದಿಕ್ಕಲ್ಲ. ನಿಯಮಗಳನ್ನು ಪಾಲಿಸಿ ಮತ್ತು ಸುರಕ್ಷಿತವಾಗಿರಿ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಐತಿಹಾಸಿಕ ಕರಗಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈ ಕುರಿತು ನ್ಯೂಸ್ 18 ಜೊತೆ ಮಾತನಾಡಿದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಚಳ್ಳಕೆರೆ ನಾರಾಯಣಸ್ವಾಮಿ, ಈ ವರ್ಷದ ಕರಗ ಹಲವು ವಿಶೇಷತೆಗಳಿಂದ ಕೂಡಿರುತ್ತೆ. 10 ಲಕ್ಷಕ್ಕೂ ಅಧಿಕ ಜನರು ಸೇರುವ ನಿರೀಕ್ಷೆ ಇದೆ. ಮೈಸೂರು ದಸರಾದಂತೆ ಕರಗದಲ್ಲಿ ಲೈಟಿಂಗ್ ವ್ಯವಸ್ಥೆ ಇರಲಿದೆ. ಇವತ್ತು ರಾತ್ರಿ ಧ್ವಜಾರೋಹಣ ನಡೆಯಲಿದೆ. ಮಾರ್ಚ್ 30ರಂದು ಹಸಿ ಕರಗ ನಡೆಯುತ್ತೆ. ಏಪ್ರಿಲ್ 1ರಂದು ಕರಗ ಶಕ್ತಿಯೋತ್ಸವ ನಡೆಯಲಿದೆ. ಮಾರ್ಚ್ 25ರಿಂದ 28ರ ತನಕ ಪ್ರತಿದಿನ ಸಂಜೆ ವಿಶೇಷ ಪೂಜೆ ಇರಲಿದೆ. GPA ವತಿಯಿಂದ 50 ಈ ಟಾಯ್ಲೆಟ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. 50ಕ್ಕೂ ಅಧಿಕ ಸಿಸಿಟಿವಿಯ ಅಳವಡಿಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. 1ನೇ ತಾರೀಕು ನಡೆಯತಕ್ಕಂಥ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಕ್ಕಂತಹ ಭಕ್ತಾದಿಗಳ ದರ್ಶನ ಕೊಡ್ತಕ್ಕಂಥ ಬೆಂಗಳೂರು ಕರಗ 11 ದಿನಗಳ ಕರಗ 24 ಪ್ರಾರಂಭವಾಗಿ 3ನೇ ತಾರೀಕು ಕೊನೆಗೊಳ್ತದೆ. ಈ ಸಾರಿ ಬಹಳ ವಿಶೇಷವಾಗಿ ನಡೀತಾ ಇದೆ. ಮುಜರಾಯಿ ಸಚಿವರು ಮೈಸೂರು ದಸರಾ ಹೇಗಿದೆ ಅದಕ್ಕಿಂತ ಹೆಚ್ಚಾಗಿ ವಿಜೃಂಭಣೆಯನ್ನು ಮಾಡಬೇಕು ಈ ಕರಗ ಶಕ್ತಿಯೋತ್ಸವನ ಅಂಥೇಳಿ ಹೆಚ್ಚಿನ ಆಸಕ್ತಿ ವಹಿಸಿ ಎಲ್ಲ ರೀತಿಯ ಪ್ರಿಕಾಷನರಿ ಮೆಜರ್ಮೆಂಟ್ ಮಾಡ್ತಾ ಇದ್ದಾರೆ. 1ನೇ ತಾರೀಕು ನಡೆಯತಕ್ಕಂಥ ಎಲ್ಲ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅಂತ DCM ಘೋಷಣೆ ಮಾಡಿದ್ರು, ಆದರೆ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಕಸದ ಬೆಂಗಳೂರು ಆಗಿದೆ. ಅನುದಾನ ಇಲ್ಲದೆ ಬೆಂಗಳೂರಿಗೆ ಬ್ರ್ಯಾಂಡ್ ಇಲ್ಲ, ಮನೆ ಕಟ್ಟಿದ್ರೆ OC ಇಲ್ಲ, ದಿಕ್ಕು ದಿಸೆ ಇಲ್ಲದೆ ಕಾರ್ಪೊರೇಷನ್ ಆಗಿದೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ದೇಶದ ಜನರೇ ಮಾತಾಡಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ಪ್ರದಕ್ಷಿಣೆ ಮಾಡಿದ್ರು, CM ಕೂಡ ಬೆಂಗಳೂರಲ್ಲಿ ಪಾದಯಾತ್ರೆ ಮಾಡಿದ್ರು, ಆದರೆ ಗುಂಡಿ ಮುಕ್ತ ಬೆಂಗಳೂರು ಆಗ್ಲೇ ಇಲ್ಲ. 12ರಿಂದ 13 ಜನ ರಸ್ತೆ ಗುಂಡಿಯಿಂದ ಸಾವನ್ನಪ್ಪಿದ್ದಾರೆ. ಈ ಎಲ್ಲ ಅನಾಹುತಗಳಾಗ್ತಿದ್ರು, ರಸ್ತೆ ಸರಿಯಾಗಿಲ್ಲ. ತೆಲಂಗಾಣದ CM ಬೆಂಗಳೂರು ಕಡೆ ತಿರುಗಿ ನೋಡಬೇಡಿ ಅಂದಿದ್ದಾರೆ. DK ಶಿವಕುಮಾರ್ ಅವರ ಜೊತೆ ಫೋಟೋ ತೆಗೆಸಿಕೊಂಡು ಮೈ ಬ್ರದರ್ ಅಂದರು. ಆದರೆ ಇವಾಗ ಬೆಂಗಳೂರಿನ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಾಗಿದೆ, ಟ್ರಾಫಿಕ್ ಜಾಮ್ ಬೆಂಗಳೂರಾಗಿದೆ, ಈ ಖಾತೆಗಾಗಿ ಅಲೆದಾಟುವ ಬೆಂಗಳೂರಾಗಿದೆ.
ಗುತ್ತಿಗೆದಾರರಿಗೆ ಬಾಕಿ ಕೇಳುವಂತ ಬೆಂಗಳೂರು, 5 ನಗರ ಪಾಲಿಕೆಗಳಿಗೆ ಅನುದಾನದ ಕೊರತೆಯಿಂದ ಅನುದಾನವಿಲ್ಲದೆ ಬ್ರ್ಯಾಂಡ್ ಇಲ್ಲ ಇವತ್ತು. ದಾವಣಗೆರೆ ಉಪಚುನಾವಣೆ ವಿಚಾರವಾಗಿ ಕಾಂಗ್ರೆಸ್ ಎಂಎಲ್ಸಿ ಸಲೀಂ ಅಹಮದ್ ಪ್ರತಿಕ್ರಿಯಿಸಿದ್ದಾರೆ. ನಾವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಿದ್ವು, ಆದರೆ ಕಾಂಗ್ರೆಸ್ನಲ್ಲಿ ಒಂದು ಸಂಪ್ರದಾಯ ಇದೆ. ಬಾಗಲಕೋಟೆಯಲ್ಲಿ ಕೂಡ ಅವರ ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಇದು. ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ. ಇನ್ನು 2 ವರ್ಷಗಳ ಕಾಲ ಸಾರ್ವತ್ರಿಕ ಚುನಾವಣೆಗೆ ಸಮಯ ಇದೆ. ಮುಂದೆ ಚುನಾವಣೆಯಲ್ಲಿ ನೋಡೋಣ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಎಲ್ಲ ಸಮುದಾಯದವರು ಕಾಂಗ್ರೆಸ್ ಪರವಾಗಿದ್ದಾರೆ. ಅಲ್ಪಸಂಖ್ಯಾತರು ಸಹ ಕಾಂಗ್ರೆಸ್ ಪರವಾಗಿಯೇ ಇದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆಗಳು ನಮ್ಮ ಪಕ್ಷಕ್ಕೆ ಶ್ರೀರಕ್ಷೆ ಅಂತ ಹೇಳಿದರು. ಅಲ್ಪಸಂಖ್ಯಾತ ಮುಖಂಡರೆಲ್ಲ ಸೇರಿ ಅಲ್ಪಸಂಖ್ಯಾತರಲ್ಲಿ ಟಿಕೆಟ್ ಕೊಡಬೇಕಂತ ನಾವು ಕೇಳಿದ್ರು ಸರಿ. ಯಾರಾದರೂ ಅಕಾಲಿಕ ಮರಣ ಆದರೆ ಅವರ ಫ್ಯಾಮಿಲಿಗೆ ಟಿಕೆಟ್ ಕೊಡುವಂತಹ ಸಂಪ್ರದಾಯ ಕಾಂಗ್ರೆಸ್ನಲ್ಲಿದೆ. ಅದನ್ನು ಬಾಗಲಕೋಟೆಯಲ್ಲಿ ಹಾಗೆ ಮಾಡೋದು, ಅದೇ ರೀತಿ ಇಲ್ಲೂ ಕೂಡ. ವಿಧಾನಸೌಧದಲ್ಲಿ ನವೀಕೃತ ಪಶ್ಚಿಮ ದ್ವಾರವನ್ನು ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ದಾರೆ. ಬಳಿಕ 290 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಫಲಕಗಳನ್ನು ಉದ್ಘಾಟಿಸಿದ್ದಾರೆ. ವಿಧಾನಸೌಧ ಹಾಗೆಯೇ ವಿಕಾಸಸೌಧದಲ್ಲಿ ಹಸಿರು ಇಂಧನ ಬಳಕೆಯನ್ನು ಉತ್ತೇಜಿಸುವುದಕ್ಕೆ ಸೌರ ಫಲಕ ಅಳವಡಿಸಲಾಗಿದೆ. ಕೊಡಗಿನಲ್ಲಿ ಜೀತ ಪದ್ಧತಿ ಇನ್ನೂ ಜೀವಂತ ಆಗಿದೆಯಾ ಅನ್ನುವ ಚರ್ಚೆ ಶುರುವಾಗಿದೆ. ಕಾಫಿ ತೋಟದ ಮಾಲೀಕರ ದೌರ್ಜನ್ಯಕ್ಕೆ ತುತ್ತಾಗಿದ್ದ 8 ಕುಟುಂಬವನ್ನು ರಕ್ಷಣೆ ಮಾಡಲಾಗಿದೆ. ಕೊಡಗಿನ ಕೆ ಬಾಡಕ ಗ್ರಾಮದ ಚೂರಿಕಾಡು ಕಾಫಿ ತೋಟದಲ್ಲಿ ಘಟನೆ ನಡೆದಿದ್ದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿ 26 ಜನರನ್ನ ರಕ್ಷಣೆ ಮಾಡಿದ್ದಾರೆ. ಬಳಿಕ 26 ಜನರನ್ನ ಸಾಂತ್ವನ ಕೇಂದ್ರದಲ್ಲಿ ಇರಿಸಿ ಆಶ್ರಯ ಕೊಟ್ಟಿದ್ದಾರೆ. 25,000 ಸಾಲ ಕೊಟ್ಟು 5 ವರ್ಷದಿಂದ ಕಾಫಿ ತೋಟದ ಲೈನ್ ಮನೆಯಲ್ಲಿ ಮಾಲೀಕರು ಇರಿಸಿಕೊಂಡಿದ್ರು. ಸದ್ಯ ಅಧಿಕಾರಿಗಳು ದಾಳಿ ನಡೆಸಿ ಜೀತ ಪದ್ಧತಿಗೆ ಗುರಿಯಾಗಿದ್ದ ಜನರನ್ನು ರಕ್ಷಣೆ ಮಾಡಿದ್ದಾರೆ. ಅಪ್ರಾಪ್ತ ಬಾಲಕನಿಂದ ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಬಾಲಕಿಯ ಫೋಟೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿ ಬ್ಲಾಕ್ಮೇಲ್ ಮಾಡಿರುವ ಆರೋಪ ಕೇಳಿಬಂದಿದೆ. ಇದೇ ವಿಚಾರಕ್ಕೆ ಬಾಲಕನ ಮೇಲೆ ಬಜರಂಗ ದಳ ಕಾರ್ಯಕರ್ತರು ಹಲ್ಲೆ ಮಾಡಿರುವ ಆರೋಪ ಇದ್ದು, ಘಟನೆ ಸಂಬಂಧ ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ 2 ಎಫ್ಐಆರ್ ದಾಖಲಾಗಿದೆ. ಬಜರಂಗ ದಳದ 6 ಜನರ ಮೇಲೆ ಎಫ್ಐಆರ್ ಆಗಿದ್ದು, ಮತ್ತೊಂದೆಡೆ ಬಾಲಕಿ ತಂದೆ ಕೊಟ್ಟಂತಹ ದೂರಿನ ಮೇಲೆ ಬಾಲಕ ಹಾಗೂ ಆತನ ತಂದೆ ವಿರುದ್ಧ ಪೋಕ್ಸೋ ಕೇಸ್, ಬ್ಲಾಕ್ಮೇಲ್ ಕೇಸ್ನ ದಾಖಲಿಸಲಾಗಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ವಿರೋಧಿಸಿ ತಿಪಟೂರು ಬಂದ್ ಹಿನ್ನೆಲೆ ಹಿಂದೂ ಸಂಘಟನೆಗಳಿಂದ ಬೃಹತ್ ಬೈಕ್ ರ್ಯಾಲಿ ಮಾಡಲಾಗಿದೆ. ರ್ಯಾಲಿಯಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ನಗರದ ಕೆಂಪಮ್ಮ ದೇವಾಲಯದಿಂದ ಐಬಿವರೆಗೂ ರ್ಯಾಲಿ ಮಾಡಲಾಗಿದ್ದು, ರ್ಯಾಲಿಯುದ್ದಕ್ಕೂ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನುವ ಘೋಷಣೆ ಕೂಗಲಾಗಿದೆ. ಸ್ಪೀಕರ್ ಯುಟಿ ಖಾದರ್ ನೇತೃತ್ವದಲ್ಲಿ ವಿಧಾನಸೌಧ ಕಲಾಪ ಸಲಹಾ ಸಮಿತಿ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಪ್ರಮುಖವಾಗಿ 1 ದಿನ ಮುಂಚೆಯೇ ಅಧಿವೇಶನ ಮೊಟಕುಗೊಳಿಸಲು ನಿರ್ಧರಿಸಲಾಗಿದೆ. ಮಾರ್ಚ್ 26ಕ್ಕೆ ಬಜೆಟ್ ಅಧಿವೇಶನ ಮುಕ್ತಾಯವಾಗಲಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಚರ್ಚೆ ಮೇಲೆ ವಿಧಾನಸಭೆಯಲ್ಲಿ ಉತ್ತರ ಕೊಡಲಿದ್ದಾರೆ. ಇದಾದ ಬಳಿಕ ನಾಳಿದ್ದು ಪರಿಷತ್ನಲ್ಲಿ ಉತ್ತರ ಕೊಡಲಿದ್ದಾರೆ. ಉಪಚುನಾವಣೆ, ಶ್ರೀರಾಮನವಮಿ ಹಿನ್ನೆಲೆ 1 ದಿನ ಮುಂಚಿತವಾಗಿಯೇ ಕಲಾಪ ಮೊಟಕುಗೊಳಿಸಲಾಗಿದೆ. ನಾಳೆ ಸಂಜೆ 7ಕ್ಕೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು, ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಿಎಲ್ಪಿ ಸಭೆ ನಡೆಯಲಿದೆ. ಸಿಎಲ್ಪಿ ಸಭೆಯಲ್ಲಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷ ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಿರತೆ ಓಡಾಟ ಹೆಚ್ಚಾಗಿದೆ. ಚಾಮರಾಜನಗರ ತಾಲೂಕಿನ ನಂಜೇದೇವನಪುರ ಗ್ರಾಮದಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳೆದ 1 ತಿಂಗಳ ಹಿಂದೆ ಇದೇ ಗ್ರಾಮದಲ್ಲಿ 5 ಹುಲಿಗಳನ್ನು ಸೆರೆ ಹಿಡಿಯಲಾಗಿತ್ತು. ಹುಲಿಯ ಆತಂಕದ ನಡುವೆ ಈಗ ಚಿರತೆಯೂ ಪ್ರತ್ಯಕ್ಷ ಆಗಿದ್ದು, ಗ್ರಾಮಸ್ಥರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಚಿರತೆಯನ್ನು ಸೆರೆ ಹಿಡಿಯಿರಿ ಅಂತ ಹೇಳಿ ಗ್ರಾಮಸ್ಥರು ಇಲಾಖೆಗೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಚಿಕ್ಕಮಗಳೂರಿನ ಕಾಫಿ ತೋಟದಲ್ಲಿ ಕಾಡುಕೋಣಗಳ ಹಿಂಡು ಪ್ರತ್ಯಕ್ಷ ಆಗಿದೆ. ತಲ್ಮಕ್ಕಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಾಫಿ ಗಿಡಗಳನ್ನು ಕಾಡುಕೋಣಗಳು ಹಾಳು ಮಾಡ್ತಿವೆ. ಕಾಡುಕೋಣಗಳನ್ನು ಓಡಿಸುವಂತೆ ಸ್ಥಳೀಯರು ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಕಳ್ಳರಿಂದ ತಪ್ಪಿಸಿಕೊಂಡ 7 ನಾಯಿಗಳು 17 ಕಿಲೋಮೀಟರ್ ನಡೆದು ತಮ್ಮ ಮಾಲೀಕನ ಮನೆಗೆ ತಲುಪಿರುವ ಅಪರೂಪದ ಘಟನೆ ಚೀನಾದಲ್ಲಿ ನಡೆದಿದೆ. ನಾಯಿಗಳನ್ನು ಕದ್ದು ಟ್ರಕ್ನಲ್ಲಿ ಮಾಂಸದ ಅಂಗಡಿಗೆ ಸಾಗಿಸ್ತಾ ಇದ್ದ ವೇಳೆ 7 ನಾಯಿಗಳು ಟ್ರಕ್ನಿಂದ ತಪ್ಪಿಸಿಕೊಂಡಿದೆ. ಬಳಿಕ 7 ನಾಯಿಗಳು 2 ದಿನಗಳ ಕಾಲ 17 ಕಿಲೋಮೀಟರ್ಗೂ ಹೆಚ್ಚು ದೂರ ನಡೆದು ತಮ್ಮ ಮಾಲೀಕರ ಮನೆಗೆ ಸುರಕ್ಷಿತವಾಗಿ ತಲುಪಿವೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸುದೀಪ್ ಫ್ಯಾನ್ ಆಗಿರೋ ಐಸ್ ಕ್ಯಾಂಡಿ ವ್ಯಾಪಾರಿಯೊಬ್ಬರು ಮನೆಯ ಕಾಂಪೌಂಡ್ ಮೇಲೆ ಪುಟ್ಟ ಮಂಟಪ ನಿರ್ಮಿಸಿ ಸುದೀಪ್ಗೆ ಪೂಜೆ ಮಾಡ್ತಿದ್ದಾರೆ. ಅಣ್ಣವರ ಹುಟ್ಟೂರಾದ ತಮಿಳುನಾಡಿನ ತಾಳವಾಡಿ ತಾಲೂಕಿನ ದೊಡ್ಡ ಗಾಜನೂರಿನ
ಸಿದ್ದರಾಜು, ವಾಲ್ಮೀಕಿ, ಮದಕರಿ ನಾಯಕ ಭಾವಚಿತ್ರದ ಜೊತೆಗೆ ಕಿಚ್ಚ ಸುದ್ದಿ ಭಾವಚಿತ್ರ ಇಟ್ಟು ಆರಾಧಿಸುತ್ತಿದ್ದಾರೆ. इन विकट परिस्थितियों पर सरकार का पक्ष साझा करने के लिए उपस्थित हुआ हूं। पश्चिम एशिया में चल रहे इस युद्ध को 3 सप्ताह से अधिक का समय हो चुका है। इस युद्ध ने पूरे विश्व में गंभीर ऊर्जा संकट पैदा कर दिया है। भारत के लिए भी ये स्थिति चिंताजनक है। इस युद्ध से हमारे व्यापार के रास्ते प्रभावित हो रहे हैं। इससे पेट्रोल, डीजल, गैस और फर्टिलाइजर जैसे जरूरी सामान की रूटीन सप्लाई प्रभावित हो रही है। गल्फ देशों में करीब 1 करोड़ भारतीय रहते हैं, वहां काम करते हैं। उनके जीवन और आजीविका की सुरक्षा भी भारत के लिए बहुत बड़ी चिंता है। हॉर्मुज़ स्ट्रेट में दुनिया के अनेक जहाज फंसे हैं। उनमें बहुत बड़ी संख्या में भारतीय क्रू मेंबर्स हैं। ये भी भारत के लिए एक बड़ी चिंता का विषय है। ऐसी विकट परिस्थिति में आवश्यक है कि भारत की संसद के इस उच्च सदन से शांति और संवाद की एकजुट आवाज पूरे विश्व में जाए। सभापति जी, युद्ध की शुरुआत के बाद से मैंने पश्चिम एशिया के ज्यादातर देशों के राष्ट्राध्यक्षों के साथ 2 राउंड फोन पर बात की है। हम गल्फ के सभी देशों के साथ लगातार संपर्क में हैं। हम ईरान, इजराइल और अमेरिका के साथ भी संपर्क में हैं। हमारा लक्ष्य डायलॉग और डिप्लोमेसी के माध्यम से क्षेत्र में शांति की बहाली का है। हमने डी एस्केलेशन और हॉर्मुज़ स्ट्रेट खोले जाने पर भी उनसे बात की है। कमर्शियल जहाजों पर हमला और हॉर्मुज़ स्ट्रेट जैसे अंतर्राष्ट्रीय जलमार्ग में रुकावट अस्वीकार्य है। भारत ने नागरिकों पर, सिविल इंफ्रास्ट्रक्चर पर, एनर्जी और ट्रांसपोर्ट से जुड़े इंफ्रास्ट्रक्चर पर हमलों का विरोध किया है। भारत डिप्लोमेसी के जरिए युद्ध के इस माहौल में भी भारतीय जहाजों के सुरक्षित आवागमन के लिए सतत प्रयास कर रहा है। भारत ने इस समस्या के समाधान के लिए संवाद का ही रास्ता सुझाया है। इस युद्ध में किसी के भी जीवन पर संकट मानवता के हित में नहीं है। इसलिए भारत का सतत प्रयास सभी पक्षों को जल्द से जल्द शांतिपूर्ण समाधान के लिए प्रोत्साहित करने का है। सभापति जी, संकट की स्थिति में देश विदेश में भारतीयों की सुरक्षा हमारी बहुत बड़ी प्राथमिकता है। युद्ध शुरू होने के बाद से लेकर अब तक 3,75,000 से अधिक भारतीय सुरक्षित भारत लौट चुके हैं। ईरान से ही अभी तक 1,000 से अधिक भारतीय सुरक्षित वापस लौटे हैं। इनमें 700 से अधिक मेडिकल की पढ़ाई करने वाले युवा हैं। हम
हमारी सरकार संकट के इस समय में पूरी संवेदनशीलता से काम कर रही है। सभी देशों ने वहां मौजूद भारतीयों की सुरक्षा का पूरा आश्वासन दिया है। हालांकि ये बहुत दुखद है कि हमलों के कारण कुछ भारतीयों की मृत्यु हुई है और कुछ घायल भी हुए हैं। ऐसे मुश्किल हालात में परिवारजनों को आवश्यक मदद दी जा रही है। जो घायल है उनका बेहतर इलाज सुनिश्चित कराया जा रहा है। सभापति जी, हॉर्मुज़ स्ट्रेट विश्व व्यापार के सबसे बड़े रूट्स में से एक है। विशेष तौर पर कच्चे तेल, गैस और फर्टिलाइजर से जुड़ा परिवहन इस क्षेत्र से बहुत बड़ी मात्रा में होता है। युद्ध के बाद से ही हॉर्मुज़ स्ट्रेट में जहाजों का आना जाना बहुत चुनौतीपूर्ण हो गया है, लेकिन विपरीत परिस्थितियों के बावजूद हमारी सरकार ने संवाद से, कूटनीति के माध्यम से रास्ते बनाने का प्रयास किया है। प्रयास ये है कि जहां से भी संभव हो वहां से तेल और गैस की सप्लाई भारत पहुंचे। ऐसी हर कोशिश के नतीजे भी देश देख रहा है। बीते कुछ दिनों में दुनिया के अनेक देशों से कच्चा तेल